Hey everyone, you're watching News Insights. ಸದಸ್ಯರಾದಂಥ ಶ್ರೀಮತಿ ಕೋಮಲಾ ಬ್ರಹ್ಮದೇವಯ್ಯ, ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್, ಶ್ರೀಮತಿ ಪದ್ಮಶ್ರೀ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯ ಮಹನೀಯರೇ, ತಾವೆಲ್ಲ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆಗಮಿಸಿರೋದು ನಮಗೆಲ್ಲ ಭಾಳ ಸಂತೋಷವಾಗಿ. ನಮ್ಮ ವಿದ್ಯಾರ್ಥಿನಿಯರು ಈ ವರ್ಷ ನಾವು ಒಂದು ಕಟ್ ಆಫ್ ಪಾಯಿಂಟ್ ಅಂತ ಏನು ಇಟ್ಕೊಂಡು 95% ಆ್ಯಂಡ್ ಎಬೋವ್ ಇನ್ SSLC ಮತ್ತು PUC ಸೈನ್ಸ್, PUC ಕಾಮರ್ಸ್ ಅಂಡ್ ಈಗ ಇದುವರೆಗೂ ನಮ್ಮ ಈ ಒಂದು ಕರ್ನಾಟಕದ ಹೆಮ್ಮೆ ಅಂತ ಹೇಳಬೇಕು. ಇಡೀ ಭಾರತದಲ್ಲಿ ಅವರು ಎಲ್ಲ ಪ್ರಾರಂಭ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆಲ್ಲ ತಗೊಂಡ್ರೆ ನಮ್ಮ ಕರ್ನಾಟಕ 95% ಹೆಚ್ಚು ಅಂಕ ಗಳಿಸಿರುವಂಥ ವಿದ್ಯಾರ್ಥಿನಿಯರಿಗೆ ನಾವು ಪ್ರತಿಭಾ ಪುರಸ್ಕಾರ ಅನ್ನೋದನ್ನು ಈಗ ಕಳೆದ 26 ವರ್ಷದಿಂದ ಕೊಟ್ಕೊಳ್ತಾ ಬರ್ತಿದ್ದೀವಿ. ಈ ಸರಿ ಇದು ವಿಶೇಷವಾಗಿ ನಾನು ಹೇಳೋದಾಯ್ತು ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು ನಾವು 1998ರಲ್ಲಿ ಇದನ್ನು ಸ್ಥಾಪನೆ ಮಾಡಿದಾಗ ಕೇವಲ 90% ನಾವು ಪರ್ಸೆಂಟೇಜ್ ಇಟ್ಕೊಂಡಿದ್ದು. ಆಗ 4 ಜನ SSLC ವಿದ್ಯಾರ್ಥಿಗಳು 90% ಕ್ರಾಸ್ ಮಾಡಿದ್ರು. ಒಂದೇ ಒಂದು ಹುಡುಗಿ PUCನಲ್ಲಿ 90%ಗಿಂತ ಒಂದು 0.5% ಕಡಿಮೆ ತಗೊಂಡು. ಸೊ ಹೀಗೆ ಪ್ರತಿ ವರ್ಷ ನಾವು ಕೊಟ್ಕೊಳ್ತಾ ಬರ್ತಾ ಇರೋದು. ಈ ವರ್ಷಕ್ಕೆ ತಮಗೆ ಆಶ್ಚರ್ಯ ಆಗ್ಬೋದು, 107 ಜನ ವಿದ್ಯಾರ್ಥಿಗಳು 95%ಗಿಂತ ಹೆಚ್ಚು SSLCಲಿ ಮತ್ತು PUC ಸೈನ್ಸು, PUC ಕಾಮರ್ಸ್ ತಗೊಂಡಿದ್ದಾರೆ. ಇದು ಬಹಳ ವಿಶೇಷ. ಅದರಲ್ಲಿ ನಾವೇನ್ ಮಾಡ್ತೀವಿ, ಅರ್ಜಿಗಳು ಬಂದಿದ್ದನ್ನೆಲ್ಲ ನಮ್ಮದೇ ಒಂದು ರ್ಯಾಂಕಿಂಗ್ ಮಾಡ್ತೀವಿ. ಅದ್ರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಯಾರು ತಗೊಳ್ತಾ ಇರ್ತಾರೆ. ಈ ಸರಿ ನೋಡಿದ್ರೆ SSLC 99.8% ತಗೊಂಡಿರೋವಂಥವ್ರು 4 ಜನ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ. ಅದೇ ರೀತಿ PUC ಅಂಡ್ ಕಾಮರ್ಸ್, ಸೈನ್ಸ್ ಅಂಡ್ ಕಾಮರ್ಸ್ನಲ್ಲಿ ಒಬ್ಬೊಬ್ರು ಫಸ್ಟ್ ರ್ಯಾಂಕ್, ಅವರು 99.5% ತಗೊಂಡಿದ್ದಾರೆ. ಈಗ ಸೆಕೆಂಡ್ ರ್ಯಾಂಕಿಗೆ ಬಂದಾಗ ಸೆಕೆಂಡ್ ರ್ಯಾಂಕ್ನವರೆಲ್ಲ 99.5 ಆಜುಬಾಜುನಲ್ಲಿದ್ದಾರೆ. ಅದರಲ್ಲಿ SSLC ಅವರು 3 ಜನ 99.5, 99.6 ತಗೊಂಡಿದ್ದಾರೆ. PUC ಕಾಮರ್ಸ್ ಅಂಡ್ ಸೈನ್ಸ್ ಅನ್ನು ಕೂಡ 99.6, 99.7 ತಗೊಂಡಿದ್ದಾರೆ. ಇದಲ್ಲದೆ ಒಟ್ಟು ನಾವು ಎಲ್ಲರಿಗೂ ಈ ಕಟ್ ಆಫ್ ಪಾಯಿಂಟ್ ಏನು ಇಟ್ಕೊಂಡಿದ್ದೀವಿ 95% ಅನ್ನೋದು, ಅದು 95% ಮೀರಿರುವಂಥ ಎಲ್ಲ ಅಪ್ಲಿಕೇಶನ್ಸ್, ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರ ಕೊಡ್ತೀವಿ. ಅದು ಒಂದು ನಿಯಮ ಏನು ಮಾಡಿದ್ದೀವಿ ಅಂದರೆ, ಯಾರ್ಯಾರು ಪ್ರತಿಭಾ ಪುರಸ್ಕಾರ ತಗೊಂಡು ಆಲ್ ಓವರ್ ಕರ್ನಾಟಕ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ಅವ್ರಿಗೆ ಅಕಾಂಪನಿಂಗ್ ಪೇರೆಂಟ್, ಒಬ್ಬ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬ ವಿದ್ಯಾರ್ಥಿ, ಇಷ್ಟು ಜನಕ್ಕೆ ನಾವು ಬರೋ ಪ್ರವಾಸ ಭತ್ಯೆಯನ್ನು ಕೂಡ ಕೊಡ್ತೀವಿ. ಇದರಲ್ಲಿ ತಮಗೆ ಇಂಟ್ರೆಸ್ಟ್ ಇರ್ಬೋದು, ಫಸ್ಟ್ ರ್ಯಾಂಕ್ನವ್ರಿಗೆ, ಪ್ರತಿ ರ್ಯಾಂಕ್ ತಗೊಂಡಿರೋವಂಥವ್ರಿಗೆ 15,000 ರೂಪಾಯಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೊಡ್ತೀವಿ. ಸೆಕೆಂಡ್ ರ್ಯಾಂಕ್ ತಗೊಂಡಿರೋವಂಥವ್ರಿಗೆ 8,000 ರೂಪಾಯಿ ಕೊಡ್ತೀವಿ. ಬಾಕಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವಾಸ ಭತ್ಯೆ ಅಲ್ಲದೆ 3,000 ರೂಪಾಯಿ ಕೊಡ್ತೀವಿ. ಅವ್ರಿಗೆ ಒಂದು ಪ್ರಶಸ್ತಿ ಪತ್ರ, ಈ ಗೌರವ ಇದೆಲ್ಲ ಕೊಡ್ತಾ ಇದ್ದೀವಿ. ಇದನ್ನು ಇನ್ನೊಂದು ನಮಗೆ ವಿಶೇಷ ಅಂತಂದರೆ, ಇದು ನಾವು 1998ರಲ್ಲಿ ಯಾವಾಗ ಇದನ್ನು ಶುರು ಮಾಡ್ದೋ ಆವಾಗ ಎಷ್ಟು ಕಡಿಮೆ ಇದ್ದಿದ್ದು, ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್. ಯಾಕೆಂತಂದರೆ ಈ ಥರ ಹೈಯೆಸ್ಟ್ ರ್ಯಾಂಕ್ ಪರ್ಸೆಂಟೇಜ್ ತಗೊಳ್ಳುವಂಥವ್ರು ಭಾರತದ್ದು ಕೂಡ ಅಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ಅದರಲ್ಲಿ ಯಾವಾಗಲೂ ಕರ್ನಾಟಕ ಸ್ಟ್ಯಾಂಡ್ಸ್ ಬಿಕಾಸ್ ಆಫ್ ದಿಸ್ ಪ್ರತಿಭಾ ಪುರಸ್ಕಾರ. ಇದು ಒಂದು ಕಾರ್ಯಕ್ರಮ. ಇದಲ್ಲದೆ ನಾವು ಆದರ್ಶ ಜೈನ ಮಹಿಳಾ ರತ್ನ ಅಂತ ಅಂದ್ಬಿಟ್ಟು, ನಮ್ಮ ಎಲ್ಲ ಗೊತ್ತಿರೋ ಹಾಗೆ ಎಲ್ಲ ಪುರುಷರಿಗೆ, ನಮ್ಮ ಸಮಾಜ ಪುರುಷ ಪ್ರಧಾನ ಇದೆ. ಅದು ಹೆಣ್ಣು ಮಕ್ಕಳುಗಳಿಗೆ ಯಾವುದೂ ಆ ಥರ ಸಿಗೋದು ಬಹಳ ಕಡಿಮೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈಗ 4 ವರ್ಷದಿಂದ ಆದರ್ಶ ಜೈನ ಮಹಿಳಾ ಅಂದ್ರೆ ಅವ್ರ ಜೀವಮಾನದ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಸಾಧನೆ ಏನ್ ಮಾಡಿರ್ತಾರೆ ಆ ಸಾಧನೆನ ಪರಿಗಣಿಸ್ಬಿಟ್ಟು 50 ವರ್ಷದಿಂದ ಮೇಲ್ಪಟ್ಟು 75 ವರ್ಷದ ವಯೋಮಿತಿಯ ಒಳಗಿರುವಂತವ್ರಿಗೆ ನಾವು ಈ ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿ ಕೊಡ್ತಾ ಇದ್ವಿ. ಅದರಲ್ಲಿ 25,000 ರೂಪಾಯಿ ಪ್ರಶಸ್ತಿ ಮೊಬೈಲ್ಗಿರುತ್ತೆ. ಅದಕ್ಕೆ ಅವ್ರಿಗೆ ಪ್ರಶಸ್ತಿ ಪತ್ರ, ಒಂದು ನೆನಪಿನ ಕಾಣಿಕೆ, ಅದನ್ನ ಜೊತೆಲಿ ಕೊಡ್ತಾ ಬರ್ತಾ ಇದ್ವಿ. ಮೊದಲನೇ ಪ್ರಶಸ್ತಿನ ನಮ್ಮ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರ ಧರ್ಮಪತ್ನಿ ಆದಂತ ಅನಿತಾ ಸುರೇಂದ್ರ ಕುಮಾರ್ ಅವರು ಕೊಟ್ಟು, ಇನ್ನೊಬ್ರು ಪ್ರೊಫೆಸರ್ ಸರಸ್ವತಿ ವಿಜಯ್ ಕುಮಾರ್ ಅಂತ ಮೈಸೂರು, ಇನ್ನೊಬ್ರು ಇಸ್ರೋದಲ್ಲಿ ದೊಡ್ಡ ವಿಜ್ಞಾನಿ ಅವರು ಕೊಟ್ಟಿದ್ರು. ಈ ಸರಿ ಜನತಾ ಜೈನನ್ನೋರಿಗೆ. ಇದರ ಜೊತೆಗೆ ಇನ್ನೂ ಒಂದು ನಮ್ಮ ಕಾರ್ಯಕ್ರಮ ಟ್ರಸ್ಟಿಂದ ಮಾಡ್ತಾ ಇರೋದು ಅಂತಂದ್ರೆ, ನಮ್ಮಲ್ಲಿ ಬುದ್ಧಿಮಾಂದ್ಯ ಹೆಣ್ಣು ಮಕ್ಕಳು, ಬಹಳ ಜನ ಹೆಣ್ಣು ಮಕ್ಕಳು ಬುದ್ಧಿಮಾಂದ್ಯರು ಇರ್ತಾರೆ. ಅದನ್ನು ಈಗ 4 ವರ್ಷದಿಂದ ಪ್ರಾರಂಭ ಮಾಡಿದ. ಮೊದಲನೇ ವರ್ಷದಲ್ಲಿ 2-3 ಜನ ಮಾತ್ರ ಬುದ್ಧಿಮಾಂದ್ಯ ಹೆಣ್ಣು, ಅಂದ್ರೆ
55%ಗಿಂತ ಎಬೋ. ಈಗ ಬರುವಂಥ ಎಲ್ಲ ಬಂದಿರೋ ಅರ್ಜಿಗಳಲ್ಲೆಲ್ಲ 75%, 95% ಬುದ್ಧಿಮಾಂದ್ಯತೆ ಇರೋದು. ಅಂಥವ್ರಿಗೆ ಒಂದು ಪ್ರತಿ ವರ್ಷನೂ 12,000 ರೂಪಾಯಿ ಕೊಡ್ತೀವಿ. ಈ ಸರಿ 18 ಜನ ಬುದ್ಧಿಮಾಂದ್ಯ ಹೆಣ್ಮಕ್ಳು, ಅವ್ರೆಲ್ಲರನ್ನು ಕೂಡ 75% ಎಬೋ ಬುದ್ಧಿಮಾಂದ್ಯತೆ ಇರೋರು, 95% ವರೆಗೂ ಇರೋರೆಲ್ಲ ಇದ್ದಾರೆ. ಕೆಲವರು 99% ಬುದ್ಧಿಮಾಂದ್ಯತೆ. ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗೌರ್ಮೆಂಟ್ ಅವರು ಒಂದು ಯಾರ್ಡ್ಸ್ಟಿಕ್ ಫಿಕ್ಸ್ ಮಾಡಿದ್ದಾರೆ. ಆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅಂತವ್ರಿಗೆ ನಾವು ಈ ಪ್ರಶಸ್ತಿನ ಕೊಟ್ಕೊಳ್ತಾ ಬರ್ತಾ ಇದ್ದೀವಿ. ಹೀಗೆ ನಮ್ಮ ಕಾರ್ಯಕ್ರಮಗಳು ವಿವಿಧ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಇದುವರೆಗೂ ನಮ್ದು ಈ ಟ್ರಸ್ಟ್ ಪ್ರಾರಂಭ ಆಗಿದ್ದು 1988 ಈಗಾಗಲೇ ಹೇಳಿದೆ. ಆ ಪ್ರಾರಂಭ ಆದಾಗ್ಲಿಂದನೂ ಕೂಡ ಇದುವರೆಗೂ ಸುಮಾರು 1,40,00,000 ರೂಪಾಯಿಗಳು ಈ ಚತುರ್ವಿಧ ದಾನಗಳಲ್ಲಿ ಅದಕ್ಕೆ ವಿಜಯವನ್ನು ಮಾಡ್ತೀವಿ. ಇದಲ್ಲದೆ ನಮ್ಮ ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳು, ಆಮೇಲೆ ನಮ್ಮ ಕನ್ನಡಕ್ಕೆ, ಸಂಸ್ಕೃತಕ್ಕೆ ಬಹಳ ಪ್ರಮುಖವಾದಂಥ ಗ್ರಂಥಗಳನ್ನ ಪ್ರಕಟಣೆ ನಾವು ಮಾಡ್ತಾ ಇದ್ದೀವಿ. ಮಹಾಪುರಾಣ ಅನ್ನೋದು ಒಂದು ಬಹಳ ದೊಡ್ಡ ಗ್ರಂಥ. ಮಹಾಭಾರತ, ರಾಮಾಯಣ ಹೇಗಿದೆ ಅದೇ ತರ ಮಹಾಪುರಾಣ ಅಂತ ಜೈನ ಮಹಾಪುರಾಣ ಇದೆ. ಇದು ಎಲ್ಲ ಬಹಳ ಮುಖ್ಯವಾಗಿ ಏನಂತಂದ್ರೆ, ಕನ್ನಡ ಕಲಿಬೇಕಾದವ್ರಿಗೆ ಆಕಾರ ಗ್ರಂಥ ಅಂತಂದ್ರೆ ಮಹಾಪುರಾಣ. ಇದನ್ನ ಯಾವಾಗ 9ನೇ ಶತಮಾನದ ಈ ಗ್ರಂಥ ಸಂಸ್ಕೃತದಲ್ಲಿತ್ತು, 20,000 ಸಂಸ್ಕೃತ ಶ್ಲೋಕ. ಅದನ್ನ ನಮ್ಮ ತಂದೆಯವರು 20ನೇ ಶತಮಾನದಲ್ಲಿ ಸಮಗ್ರವಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಲೋಕಾರ್ಪಣೆ ಮಾಡ್ತಾರೆ. ಇದನ್ನ ನಮ್ಮ ಹಾಮನಾಯಕರವರು, ತೇಜಾಬವರು ಅವರಿಗೆಲ್ಲ ಈ ನಮ್ಮ 20ನೇ ಶತಮಾನದಲ್ಲಿ ನಮ್ಮ ಸಮಾಜಕ್ಕೆ ದೊಡ್ಡಂತ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿದ್ರು. ಇದನ್ನ ಪರಿಗಣಿಸ್ಬಿಟ್ಟು ಅದನ್ನ ಪಬ್ಲಿಷ್ ಆಗಿದ್ದು ಪ್ರತಿಗಳು ಮುಗಿದೋದ ಮೇಲೆ ನಮ್ಮ ಸರ್ಕಾರದವನ್ನೇ ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ 1981ನೇ ಮಹಾಮಸ್ತಕ 2 ಆವೃತ್ತಿಗಳನ್ನ 1993ರಲ್ಲಿ, ಆಮೇಲೆ 2018ರಲ್ಲಿ ತಗೊಂಡ್ಬಂದು. ಅದು ಎಲ್ಲ ಕಡೆಯಿಂದ ಬೇಡಿಕೆ ಏನಿತ್ತು ಅಂತಂದ್ರೆ, ಇದು ಒಂಥರ ಗ್ರಂಥ. ಇದು ಇಂಗ್ಲಿಷ್ ನಲ್ಲಿ ಹೊರದೇಶಗಳಿಗೂ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರು. ಅದನ್ನ ನಾವು 2020ರಲ್ಲಿ ಕನ್ನಡಕ್ಕೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ, ಅದು ಒಂದೊಂದು ವಾಲ್ಯೂಮನ್ನು 250 ಪುಟಗಳಿರುತ್ತೆ, 600 ಸಂಪುಟಗಳಲ್ಲಿ ಅದನ್ನು ಪಬ್ಲಿಷ್ ಮಾಡಿ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಅದು ವಿಶ್ವದಾದ್ಯಂತ ಎಲ್ಲ ಕಡೆಗೂ ಹೋಗ್ಬೇಕು ಅಂತ ಹೇಳಿದ ಮೇಲೆ ಅದು ವಿಶ್ವದಾದ್ಯಂತ ಪ್ರಚಾರ ಮಾಡಿದ್ವಿ. ಈ ತರ ನಾವು ಈ ಕನ್ನಡ ಸಾರಸ್ವತ ಅಂತ ಪಬ್ಲಿಷ್ ಮಾಡಿರೋ ಗ್ರಂಥಗಳ ಒಟ್ಟು ಮೌಲ್ಯನೇ ಸುಮಾರು 3 ಕೋಟಿ ರೂಪಾಯಿ ಅಂತ ನಮ್ಮ ಟ್ರಸ್ಟ್. ಅಂದ್ರೆ ಇದಕ್ಕೆ ನಾವು ಯಾವುದು ಸರ್ಕಾರದ ಯಾವ ಸಹಾಯಧನ ಇದೆ, ನಮ್ಮ ಸಮಾಜದವರು ಅವರು ದಾನ ಧರ್ಮ ಇದನ್ನ ತಗೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂತ ಬರ್ತಾ ಇದ್ದೀವಿ. ಈಗಾಗಲೇ 30 ವರ್ಷ ಇದು ನಡೆಸ್ಕೊಂಡು ಹೋಗಿದ್ದೇನೆ. ದೊಡ್ಡ ಸಾಧನೆ ಆಗಿದೆ. ಇದಕ್ಕೆಲ್ಲ ಒಂದೇ ನಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು ಕೂಡ ಮುಂದೆ ಬರೋದಕ್ಕೆ ನಮ್ಗೆ ಏನ್ ಪ್ರಸಾರ ಇದೆ ಇದೆಲ್ಲ ತಾವೆಲ್ಲ ಮಾಡ್ಕೊಟ್ಟಿದ್ದೀವಿ. ಅದಕ್ಕೆ ನಾನು ತಮ್ಗೆಲ್ಲರಿಗೂ ಆರ್ಥಿಕ ಅಭಿನಂದನೆ ಹೇಳ್ತಾ, ಮಾರ್ಚ್ ತಿಂಗಳಲ್ಲಿ ಅದರ ಇದನ್ನ ಮಾಡಿದ್ರು. ನಮ್ಮ ಟ್ರಸ್ಟಿನ ಈ ಸಾಧನೆ ಮಾಡ್ತಾ ಇರುವಂತ ಸಾರ್ವಜನಿಕ ಸೇವೆ ಅದೆಲ್ಲ ಪರಿಗಣಿಸ್ಬಿಟ್ಟು ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅನ್ನೋದಕ್ಕೆ ನಮ್ಮ ಟ್ರಸ್ಟ್ ಅನ್ನು ಆಯ್ಕೆ ಮಾಡಿ ಅದರಲ್ಲಿ 10 ಲಕ್ಷ ರೂಪಾಯಿಗಳ ಗೌರವಧನ ಮತ್ತೆ ಎಲ್ಲ ಪ್ರಶಸ್ತಿ ಪತ್ರ ಎಲ್ಲ ಗೌರವ ಎಲ್ಲ ಕೊಟ್ಟಿದ್ದಾರೆ. ಅದು ಈ ವರ್ಷ ನಮ್ಮ ಟ್ರಸ್ಟ್ಗೆ ಸಂದಾಯ ಸಲ್ಲಿಸಿದೆ. ಅದರಿಂದ ಅದೊಂದು ವಿಷಯ ನಾನು ಹೇಳೋದು ಬಿಟ್ಟಿದ್ದೆ, ದಯಮಾಡಿ ತಾವೆಲ್ಲ ಕ್ಷಮಿಸಬೇಕು. ಈ ಒಂದು ಸಾಧನೆಗೆ ಒಂದು ಸಾಮಾಜಿಕ ಸೇವೆ, ಇದು ಸಾಮಾಜಿಕ ಸೇವೆ ಅಂತ ಅವರು ಪರಿಗಣಿಸಿ